ಸ್ನೇಹಿತರೆ ನಮಸ್ಕಾರ. ಇನ್ಫೋ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತವನ್ನು ಕೋರ್ತಾ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ನೋಡ್ಕೊಂಬರೋಣ. ಅದು 1847 ಫೆಬ್ರವರಿ 11 ಅಮೆರಿಕದ ಮಿಲನ್ನಲ್ಲಿ ಒಂದು ಹುಡುಗ ಜನಿಸ್ತಾನೆ. ಅವನು ಕೋಳಿ ಮೊಟ್ಟೆಗೆ ಕಾವು ಕೊಟ್ಟು ಮರಿ ಮಾಡೋದಕ್ಕೆ ಕೋಳಿನೇ ಬೇಕಾಗಿಲ್ಲ ಅಂತ ಅವನೇ ಮೇಲೆ ಕೂತು ಕಾವು ಕೊಟ್ಟು ಮರಿ ಆಗೋದನ್ನ ಕಾಯ್ತಾ ಇದ್ದ. ಅವನು ಅದೆಷ್ಟು ಕಿಡಿಗೇಡಿ ಆಗಿದ್ದ ಅಂದ್ರೆ ಸ್ಕೂಲಲ್ಲಿ ಮೇಷ್ಟ್ರು ಹೇಳೋ ಪಾಠನ ಕೇಳ್ತಾ ಇರಲಿಲ್ಲ. ಬದಲಾಗಿ ಮೇಷ್ಟ್ರುಗಳಿಗೆ ಅದೆಂತೆಂಥದೋ ಕ್ವಶನ್ಗಳನ್ನ ಕೇಳ್ಬಿಟ್ಟು ಮೇಷ್ಟ್ರುಗಳನ್ನೇ ಕಂಗಾಲ್ ಮಾಡ್ತಿದ್ದ. ಹೀಗೆ ಸ್ಕೂಲಲ್ಲಿ ಮೇಷ್ಟ್ರುಗಳು ಪಾಠ ಮಾಡ್ತಿದ್ರೆ, ಅಯ್ಯೋ ನಿಮ್ಮ ಪಾಠ ಯಾರಿಗ್ರಿ ಬೇಕು, ನಿಮ್ಮ ಪಾಠ ನೀವೇ ಮಾಡ್ಕೊಳ್ರಿ ಅಂತ ಸ್ಲೇಟ್ ಮೇಲೆ ಅದೇನೇನೋ ಗೀಚ್ಕೊಂಡು ಕೂತ್ಕೋತಾ ಇದ್ದ. ಇಷ್ಟೆಲ್ಲ ಮಾಡಿದ್ಮೇಲೆ ಮೇಷ್ಟ್ರು ಬಿಡ್ತಾರ, ಸ್ಕೂಲಿಂದ ಆಚೆ ಹಾಕ್ತಾರೆ. ಅದಾದ್ಮೇಲೆ ಮನೇಲಿ ಅವ್ರ ತಾಯಿ ಅವನಿಗೆ ಪಾಠ ಮಾಡ್ತಾರೆ. ಹೀಗೆ ಕಿಡಿಗೇಡಿಯಾಗಿದ್ದ ಹುಡುಗನಿಗೆ ಕಿಡಿಗೇಡಿತನ ಅಷ್ಟೇ ಅಲ್ಲದೆ ಸಂಶೋಧನೆ ಅನ್ನೋ ಭೂತ ಕೂಡ ಅವನನ್ನ ಹೊಕ್ಬಿಟ್ಟಿತ್ತು. ಅವನು ಅನಿಲ ತುಂಬಿದ ಬಲೂನ್ಗಳು ಹಾರ್ತಾವಲ್ಲ, ಹಾಗೆ ಮನುಷ್ಯನಿಗೂ ಅನಿಲ ತುಂಬಿಸಿದ್ರೆ ಹಾರ್ತಾನೆ ಅಂತ ಅಂದ್ಕೊಂಡು ಅವನು ಮನೆಯಲ್ಲೇ ಕೆಲಸ ಮಾಡ್ತಿದ್ದ ಒಬ್ಬ ಹುಡುಗನಿಗೆ ಅನಿಲನ ಬಿಡುಗಡೆ ಮಾಡುವಂತ ಸೈಡ್ ಲೀಡ್ಸ್ನ ಪುಡಿಯನ್ನ ತಿನ್ನಿಸ್ಬಿಟ್ಟಿದ್ದ. ಆ ಹುಡುಗ ಹಾರ್ತಾನೆ ಅನ್ಕೊಂಡ, ಆದ್ರೆ ಆ ಹುಡುಗ ಹಾರ್ಲಿಲ್ಲ. ಅವನು ಬಿದ್ದು ಒದ್ದಾಡ್ದ, ಹೊಟ್ಟೆ ನೋವು ಅಂತ ಕಿರ್ಚಾಡ್ದ. ಅಲ್ಲಿಗೆ ಈ ಸಂಶೋಧಕನಿಗೆ ಸಿಕ್ಕಿದ್ದು ಬೈಗುಳ ಮತ್ತೆ ಏಟು. ನಾವಿವಾಗ ಅದೇ ಹುಡುಗನ ಬಗ್ಗೆ ಡಿಸ್ಕಸ್ ಮಾಡಕ್ ಹೋಗ್ತಿದೀವಿ. ಅವನ ಹೆಸರೇ ಥಾಮಸ್ ಅಲ್ವಾ ಎಡಿಸನ್. ಫೋನೋಗ್ರಾಫ್, ಮೋಷನ್ ಪಿಕ್ಚರ್ ಕ್ಯಾಮ್ರಾ, ಎಲೆಕ್ಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಕಾರ್ಬನ್ ಮೈಕ್ರೋಫೋನ್, ಸ್ಟೋರೇಜ್ ಬ್ಯಾಟರಿ, ಹೀಗೆ ಹಲವಾರು ಸಂಶೋಧನೆಗಳನ್ನು ಥಾಮಸ್ ಎಡಿಸನ್ ಅವರು ಮಾಡಿದ್ರು. ಅದು ಒಂದು ಸಂಶೋಧನೆ ಥಾಮಸ್ ಎಡಿಸನ್ ಅವರ ಸಂಶೋಧನೆಗಳಲ್ಲಿ ಪ್ರಮುಖ ಪಾತ್ರ ಪಡ್ಕೊಳ್ಳುತ್ತೆ. ಅದೇ ಏನಪ್ಪಾ ಅಂತೀರಾ? ಬಲ್ಬು. ಈ ಬಲ್ಬಿನ ಆವಿಷ್ಕಾರ ಅಂತ ಬಂದಾಗ 1879ರಲ್ಲಿ ಥಾಮಸ್ ಎಡಿಸನ್ಗೂ ಮುಂಚೆ ಹಲವಾರು ಸಂಶೋಧಕರು ಇದ್ರ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ. ಹಾಗಾಗಿ ಥಾಮಸ್ ಎಡಿಸನ್ ಅವರು ಬಲ್ಬ್ನ ಸಂಶೋಧನೆಯಲ್ಲಿ ಮೊದಲಿಗರಲ್ಲ ಅನ್ನೋ ಎಷ್ಟೋ ವಾದಗಳನ್ನ ನಾವು ಕೇಳ್ತಾ ಇರ್ತೀವಿ. ಹಾಗಾದ್ರೆ ಅದಕ್ಕೂ ಮುಂಚೆ ಬಲ್ಬ್ನ ಸಂಶೋಧನೆ ಮಾಡಿದವರು ಯಾರ್ಯಾರು ಸಂಶೋಧನೆ ಮಾಡಿದ್ದಾರೆ, ಮತ್ತೆ ಯಾವಾಗ ಸಂಶೋಧನೆಯನ್ನು ಮಾಡಿದ್ದಾರೆ? ಥಾಮಸ್ ಎಡಿಸನ್ಗೂ ಮುಂಚೆನೆ ಸಂಶೋಧನೆ ಮಾಡಿದ್ರು. ಈ ಪೇಟೆಂಟು ಥಾಮಸ್ ಎಡಿಸನ್ರಿಗೆ ಯಾಕೆ ಹೋಯ್ತು? ಈ ಕುರಿತಾದ ಮಾಹಿತಿಯನ್ನು ನಾವಿಲ್ಲಿ ಸ್ವಲ್ಪ ನೋಡ್ಕೊಂಡ್ ಬರೋಣ. ಬ್ರಿಟಿಷ್ ರಸಾಯನಶಾಸ್ತ್ರಜ್ಞ ಹಂಫ್ರಿ ಡೇವಿ ಅವರು 1809ರಲ್ಲೇ ಇದ್ರ ಬಗ್ಗೆ ಸಂಶೋಧನೆಯನ್ನ ನಡೆಸಿ ಈ ಬಲ್ಬ್ನ ಸಂಶೋಧನೆಯಲ್ಲಿ ಮೊದಲನೆಯವರು ಅಂತ ಅನಿಸ್ಕೊಳ್ತಾರೆ. ಅದಾದ ಮೇಲೆ 1820ರಲ್ಲಿ ಇಂಗ್ಲಿಷ್ ವಿಜ್ಞಾನಿಯಾದಂತ ವಾರೆನ್ ಡೇ ಲಾ ಅವರು ಸುರುಳಿ ಆಕಾರದ ಪ್ಲಾಟಿನಂ ತಂತಿಯನ್ನು ಬಳಸೋದ್ರ ಮೂಲಕ ಒಂದು ನಿರ್ವಾತ ಟ್ಯೂಬ್ ನ ಬಳಸಿ ಸಂಶೋಧನೆಯನ್ನ ಮಾಡಿದ್ರು. ಆದ್ರೆ ಪ್ಲಾಟಿನಂನ ವೆಚ್ಚ ಜಾಸ್ತಿ ಆಗಿರೋದ್ರಿಂದ ಇದನ್ನ ಬಳಸಬೇಕಾದ್ರೆ ಬಳಕೆದಾರರು ಜಾಸ್ತಿ ವೆಚ್ಚವನ್ನ ಭರಿಸಬೇಕಾಗುತ್ತೆ ಅಂತ ಹೇಳಿ ಇದು ಪ್ರಾಯೋಗಿಕವಾಗಿಲ್ಲ ಅಂತ ಹೇಳಿ ಅದನ್ನ ಕೈ ಬಿಡಲಾಗುತ್ತೆ. ಅದಾದ್ಮೇಲೆ ಬರೋದೇ ಜೇಮ್ಸ್ ಬೌಮನ್ ಲಿಂಡ್ಸೆ. ಇವರು ಅತಿ ಹೆಚ್ಚು ಪ್ರಕಾಶಮಾನವಾದ ಬಲ್ಬ್ನ ಮಾದರಿ, ಅಂದ್ರೆ ಹೆಚ್ಚು ಬೆಳಕನ್ನು ಕೊಡುವಂತ ಬಲ್ಬನ್ನ ಮಾದರಿಯನ್ನ ಬಳಸಿಕೊಂಡು ಅದಕ್ಕೆ ನಿರಂತರವಾಗಿ ವಿದ್ಯುತ್ತನ್ನು ಹರಿಸಿ ಯಾವುದೇ ಅಡೆತಡೆಗಳು ಬರದಂಗೆ ನಿರಂತರವಾದ ಬೆಳಕನ್ನ ಪ್ರದರ್ಶಿಸಿದ್ರು. ಆದ್ರೆ ಇವರು ಕೂಡ ಪ್ಲಾಟಿನಮ್, ಬೆಳ್ಳಿಯಂತಹ ತಂತಿಗಳನ್ನ ಬಳಸಿದ್ರಿಂದಾಗಿ ಇದರ ವೆಚ್ಚನೂ ಜಾಸ್ತಿ ಆಗುತ್ತೆ ಅಂತ ಅಲ್ಲಿಗೆ ಕೈ ಬಿಡಲಾಗುತ್ತೆ. ಅದಾದ್ಮೇಲೆ 1859ರಲ್ಲಿ ಮೋಸೆಸ್ ಜಿ ಫಾರ್ಮರ್ ಅವರು ಒಂದು ಆಸ್ಪತ್ರೆಯಲ್ಲಿ ಕಾರ್ಬನ್ ರಾಡ್ ಅನ್ನ ಬಳಸೋದ್ರ ಮೂಲಕ ಬೆಳಕನ್ನ ಪ್ರದರ್ಶಿಸ್ತಾರೆ. ಇನ್ನ ಮೋಸೆಸ್ ಜಿ ಫಾರ್ಮರ್ ಆದ್ಮೇಲೆ ಬರೋದೆ ಫೆಡ್ರಿಶ್ ಡಿ ಮೊಲೈನ್ಸ್. ಇವ್ರದ್ದು 1872ರಲ್ಲಿ ಇವರು ನಿರ್ವಾತದಲ್ಲಿ ಪ್ಲಾಟಿನಂನ ಫಿಲಾಮೆಂಟ್ ಅನ್ನ ಬಳಸಿಕೊಂಡು ಸುಧಾರಿತ ಪ್ರಕಾಶಮಾನ ಬಲ್ಬ್ನ ಪೇಟೆಂಟ್ ಅನ್ನು ಪಡ್ಕೋತಾರೆ. ಇವರೆಲ್ಲರೂ ಥಾಮಸ್ ಎಡಿಸನ್ಗೂ ಮುಂಚೆನೆ ಸಂಶೋಧನೆಯನ್ನ ಮಾಡಿದ್ರು. ಇವರು ಸಂಶೋಧನೆಯಲ್ಲಿ ಬಳಸಿದ ಪ್ಲಾಟಿನಂ, ಸಿಲ್ವರ್ನಂತಹ ಅತಿ ಹೆಚ್ಚು ವೆಚ್ಚವನ್ನು ಭರಿಸಬೇಕಾದಂತ ವಸ್ತುಗಳನ್ನು ಉಪಯೋಗಿಸೋದ್ರಿಂದ ಥಾಮಸ್ ಎಡಿಸನ್ ಅವರು ಸಂಶೋಧನೆ ಮಾಡಿದ ಬಲ್ಬು ಅತಿ ಕಡಿಮೆ ವೆಚ್ಚದಲ್ಲಿ ಅತಿ ಹೆಚ್ಚು ಬೆಳಕನ್ನು ನೀಡುವ ಬಲ್ಬ್ ಆಗಿದ್ದರಿಂದ 1879ರಲ್ಲಿ ಈ ಪೇಟೆಂಟ್ ತಮ್ಮದಾಗಿಸಿಕೊಳ್ಳೋದ್ರಲ್ಲಿ ಥಾಮಸ್ ಎಡಿಸನ್ ಅವರು ಯಶಸ್ವಿಯಾದರು. ಸ್ನೇಹಿತರೆ, ಬಲ್ಬ್ನ ಕುರಿತಾದ ಒಂದಷ್ಟು ಮಾಹಿತಿ ಇದಾಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.